ವೇದ ಪುರಾಣಗಳ ಮತ್ತು ಐತಿಹ್ಯಗಳ ಅಂತರ್ಗತವಾದಂತಹ ಕಥೆಗಳನ್ನು ಇಂದಿನ ಪೀಳಿಗೆಗೆ ಕೊಡುವಂತಹ ಒಂದು ಪ್ರಯತ್ನ. ಕೃಷ್ಣಾರ್ಜುನ ಇಬ್ಬರು ಒಮ್ಮೆ ಯುದ್ಧ ಮಾಡಿದರು. ಈ ವಿಚಾರ ತುಂಬ ಕೇಳುಗರನ್ನು ಸಂತಸಗೊಳಿಸಬಹುದು ಎಂದು ಭಾವಿಸ್ತೇನೆ. ಈ ಕಥೆಯ ಸಾರಾಂಶವನ್ನು ಬಹಳ ಕಡಿಮೆ ಅವಧಿಯಲ್ಲಿ ತಿಳಿಸುವಂಥ ನಾನೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಆಲಿಸಿ. ಒಮ್ಮೆ ಶ್ರೀಕೃಷ್ಣ ಸೂರ್ಯೋದಯದ ಸಂದರ್ಭದಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡುವ ಸಲುವಾಗಿ ಸಿದ್ಧನಾಗಿದ್ದ. ಅಂಜಲಿ ಉದಕವನ್ನು ಕೈಯಲ್ಲಿ ಇಟ್ಟುಕೊಂಡಿದ್ದ. ಆಗ ಅಂಬರ ಮಾರ್ಗದಲ್ಲಿ ಸಾಗುತ್ತಿರುವಂತಹ ಗಯ ಎಂಬವ, ಅಂದರೆ ಅವನು ಗಂಧರ್ವರ ಜಾತಿಗೆ ಸೇರಿದವ, ಕುಬೇರನ ಮಗ, ಆಕಾಶದಲ್ಲಿ ತನ್ನ ರಥದಲ್ಲಿ ಹೋಗ್ತಾ ಇದ್ದ. ಆಗ ಆ ಕುದುರೆಯ ಬೆವರು ಶ್ರೀಕೃಷ್ಣನ ಕೈಯಲ್ಲಿದ್ದ ನೀರಿನಲ್ಲಿ ಬಿತ್ತು. ಹಾಗಾಗಿ ಅದು ಮಲಿನಗೊಂಡಿತು. ಅರ್ಘ್ಯವನ್ನು ಕೊಡುವುದಕ್ಕಾಗಲಿಲ್ಲ. ಶ್ರೀಕೃಷ್ಣ ಸೂರ್ಯೋಪಾಸನೆ ಮಾಡುವಂಥ ಸಂದರ್ಭ, ಅವನು ಅದಕ್ಕೆ ಅಪಚಾರ ಎಸಗಿದ ಎಂಬ ಕಾರಣದಿಂದ ಸಿಟ್ಟಾಗಿ ಈ ಗಯನನ್ನು 8 ದಿನದ ಒಳಗೆ ವಧಿಸ್ತೇನೆ ಎಂಬ ಹಾಗೆ ಶ್ರೀಕೃಷ್ಣ ಪ್ರತಿಜ್ಞಾಬದ್ಧನಾದ. ಇದು ಗಯನಿಗೂ ಆಕಾಶವಾಣಿಯ ಮೂಲಕ ಗೊತ್ತಾಗ್ತದೆ. ಆಗ ಅವನು ತನ್ನನ್ನು ಯಾರು ರಕ್ಷಿಸ್ತಾರೆ ಎಂಬ ಹಾಗೆ ತ್ರಿಮೂರ್ತಿಗಳನ್ನು, ದೇವತೆಗಳನ್ನು ಎಲ್ಲರನ್ನೂ ಕಂಡು ಕೇಳಿಕೊಳ್ತಾನೆ. ಆದರೆ ಅವನ ವಿರೋಧಿ ಶ್ರೀಕೃಷ್ಣ ಎಂಬುದನ್ನು ತಿಳಿದು ಯಾರೂ ಕೂಡ ಅವನನ್ನು ರಕ್ಷಿಸುವುದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಕೈಲಾಸದಲ್ಲಿ ಮಹಾದೇವ ನಾನು ಕೃಷ್ಣನ ವಿರೋಧಿಯನ್ನು ರಕ್ಷಿಸಲಾರೆ ಎಂದು ಹೇಳಿ ಅವನನ್ನು ಹಿಂದಕ್ಕೆ ಕಳಿಸುವಾಗ ಪಾರ್ವತೀ ದೇವಿಗೆ ಅವನ ಮೇಲೆ ಅನುಕಂಪ ಮೂಡ್ತದೆ. ಆಗ ಅವಳು, ನೀನು ನಾರದನ ಕಡೆಗೆ ಹೋಗು, ನಾರದ ನಿನಗೆ ಏನಾದರೊಂದು ಇದಕ್ಕೆ ಪರಿಹಾರವನ್ನು ಸೂಚಿಸ್ಬೋದು ಅಂತ ಹೇಳ್ತಾಳೆ. ಹಾಗೆ ಅದೇ ಮಾತನ್ನು ನಂಬಿ ಅವನು ನಾರದರನ್ನು ಹುಡುಕುತ್ತಾ ಹೋಗ್ತಾನೆ. ಪಾರ್ವತಿ ಹೇಳಿದ ಮೇಲೆ ನಾರದರು ಅವನಿಗೆ ದರ್ಶನ ನೀಡಿಯೇ ನೀಡ್ತಾರಲ್ವೇ, ಹಾಗೆ ಅವನಿಗೆ ನಾರದರ ಭೇಟಿ ಆಗ್ತದೆ. ಆಗ ಅವನು ತನ್ನ ಈ ವಿಚಾರವನ್ನೆಲ್ಲ ಹೇಳ್ತಾನೆ. ಆಗ ನಾರದರು, ನೀನು ಪಾರ್ಥನಿಂದ ಮಾತ್ರ ರಕ್ಷಣೆಯನ್ನು ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಹಾಗೆ ಅವನಿಗೆ ಒಂದು ಉಪಾಯವನ್ನು ಹೇಳಿಕೊಡ್ತಾರೆ. ನೀನು ಹೋದಾಗ ಅರ್ಜುನನಲ್ಲಿ ಈ ಎಲ್ಲ ವಿಚಾರವನ್ನು ಹೇಳಕೂಡದು. ನಾನು ತೊಂದರೆಯಲ್ಲಿದ್ದೇನೆ, ಆದ್ದರಿಂದ ನನ್ನನ್ನು ರಕ್ಷಿಸಬೇಕು. ಹಾಗೆ ನೀನು ಧರ್ಮರಾಯನ ಪಾದದಾಣಿಯಾಗಿಯೂ ಇವನನ್ನು ರಕ್ಷಿಸ್ತೇನೆ ಅಂತ ಮಾತು ಕೊಟ್ಟರೆ ಆಗ ನಾನು ಮುಂದಿನ ವೃತ್ತಾಂತವನ್ನು ತಿಳಿಸ್ತೇನೆ ಅಂತ ಹೇಳ್ತಾನೆ. ಸೊ ಅದೇ ರೀತಿ ಆಗ ಅವನು ಅರ್ಜುನನನ್ನು ಕಂಡು ತನ್ನ ಕಷ್ಟವನ್ನು ಹೇಳಿದಾಗ ಅರ್ಜುನ ಧರ್ಮರಾಯನ ಪಾದದಾಣಿಯಾಗಿಯೂ ನಿನ್ನನ್ನು ರಕ್ಷಿಸ್ತೇನೆ ಅಂತ ಹೇಳ್ತಾನೆ. ಆ ನಂತರ ಈ ನಡೆದ ವೃತ್ತಾಂತವನ್ನೆಲ್ಲ ಹೇಳ್ತಾನೆ. ಅರ್ಜುನನಿಗೆ ತುಂಬ ಖೇದವಾಗ್ತದೆ. ಆದರೆ ಮೊದಲೇ ಮಾತು ಕೊಟ್ಟಾಗಿದೆ, ಹೇಗಾದರೂ ಅವನನ್ನು ರಕ್ಷಿಸಬೇಕಾಗ್ತದೆ ಅಂಥ ಒಂದು ಸಂದಿಗ್ಧ ಅವನಿಗುಂಟಾಗ್ತದೆ. ಇತ್ತ ನಾರದರು ಒಂದಿನ, ಅಂದರೆ
ಈ 8 ದಿನದ ಅವಧಿಯಲ್ಲಿ ಬಹುಪಾಲು ಅವಧಿ ಕಳೆದು ಹೋದ ಮೇಲೆ ಒಂದು ದಿವಸ ನಾರದರು ಶ್ರೀಕೃಷ್ಣನ ಕಡೆಗೆ ಬರ್ತಾರೆ ದ್ವಾರಕೆಗೆ. ಏನು ಕೃಷ್ಣ, ಎಲ್ಲ ಸಮಾಚಾರ ಹೇಳು ಅಂತ ಕೇಳ್ತಾರೆ. ಯಾಕೆ, ಏನೋ ನಿನ್ನಲ್ಲಿ ಅಷ್ಟೊಂದು ಎಂದಿನ ಲವಲವಿಕೆ ಇಲ್ವಲ್ಲ ಅಂತ ಕೇಳ್ತಾರೆ. ಆಗ ಕೃಷ್ಣ ವಿಷಯವನ್ನು ಹೇಳ್ತಾನೆ. ಹೀಗಾಗಿದೆ, ಈ ಗಯ ಎಂಬುವನನ್ನು ಕೊಲ್ಲಬೇಕಾದಂಥ ಒಂದು ಪ್ರತಿಜ್ಞೆ ಮಾಡಿದ್ದೇನೆ, ಆದರೆ ಅವನು ಎಲ್ಲಿದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಕಂಡ್ರೆ ನನಗೆ ಅವನನ್ನು ಕೊಲ್ಲೋದು ದೊಡ್ಡ ವಿಷಯವಾಗಿರಲಿಲ್ಲ ಅಂತ ಹೇಳ್ತಾರೆ. ಆಗ ನಾರದರು ಅವನು ಅರ್ಜುನನಲ್ಲಿದ್ದಾನೆ, ಮುಂದೆ ಅವನನ್ನು ತರಿಸ್ಕೊ, ನೀನು ನಿನ್ನ ನೆಂಟನಲ್ಲಿಯೇ ಇದ್ದಾನಲ್ವೋ ಅಂತ ಹೇಳಿ ಹೊರಟು ಹೋಗ್ತಾರೆ. ಇದನ್ನು ತಿಳಿದ ಮೇಲೆ ಕೃಷ್ಣ ಈ ಕುರಿತು ಯೋಚನೆ ಮಾಡ್ತಾನೆ. ಏನು ಮಾಡಬೇಕು, ಇವನನ್ನು ನಮ್ಮ ಅರ್ಜುನನಲ್ಲೇ ಇದ್ದಾನಲ್ವ, ಹಾಗಾಗಿ ಅವನನ್ನು ಕರೆಸಬೇಕು ಅಂತಂದರೆ ಹೇಗೆ, ಸುಭದ್ರೆಯನ್ನು ಕಳಿಸಿದರೆ ಹೇಗೆ ಅಂತ ಯೋಚನೆ ಮಾಡ್ತಾನೆ. ಈ ಒಟ್ಟು ಕಥಾನಕ ಪಾರ್ಥನೋ ಪಾಂಡವರೋ ಎಷ್ಟು ದಾರ್ಢ್ಯವನ್ನು ಹೊಂದಿದ್ದಾರೆ ಎಂಬುದನ್ನು ನೋಡಲಿಕ್ಕಾಗಿ ಶ್ರೀಕೃಷ್ಣ ಮಾಡಿದ್ದು ಅಂತ ಕಂಡುಬರ್ತದೆ. ಈಗ ನಾರದರನ್ನು ಕೃಷ್ಣನೇ ಕರೆದು ಈ ರೀತಿ ಮಾಡಿ ಅಂತ ಹೇಳಿದ್ದು ಕಾಣೋದಿಲ್ಲ ಯಾವುದೇ ಈ ಕಥೆಗಳಲ್ಲಿ. ಆದರೆ ಶ್ರೀಕೃಷ್ಣನಿಗೆ ಸಹಕಾರಿಯಾಗಿ ಇರುವಂತಹ ನಾರದರು ಅವರಿಗೆ ಸ್ಫುರಣೆ ಆದಾಗ ಆ ಸಂದರ್ಭಕ್ಕೆ ಸರಿಯಾಗಿ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾರೆ. ಹೀಗೆ ಒಂದು ನಂಬುಗೆ. ಹಾಗಾಗಿ ಸುಭದ್ರೆಯನ್ನು ಕಳಿಸ್ಬೇಕು ಅಂತ ಅವಳನ್ನು ಕರೆದು ಹೋಗು, ಕಾಮ್ಯಕವನದಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಪಾಂಡವರು ವನವಾಸದ ಸಮಯ, ಕಾಮ್ಯಕವನಕ್ಕೆ ಹೋಗು, ನಿನ್ನ ಮಗನನ್ನು ಜೊತೆ ಕರೆದುಕೊಂಡು ಹೋಗಿ ಈ ರೀತಿ ಹೇಳಿ ಆ ಗಯನನ್ನು ಬಿಡಿಸಿಕೊಂಡು ಬಾ ಅಂತ ಹೇಳ್ತಾನೆ. ಆಗ ಸುಭದ್ರೆ ನನ್ನ ಓಲೆಯ ಭಾಗ್ಯವನ್ನು ರಕ್ಷಿಸಬೇಕು ಅಣ್ಣ ಅಂತ ಬೇಡಿಕೊಳ್ತಾಳೆ. ಇಲ್ಲಿ ಒಂದು ನಾವು ಸ್ವಾರಸ್ಯವನ್ನು ಕಾಣ್ತೇವೆ. ಸಾಮಾನ್ಯವಾಗಿ ಸುಭದ್ರೆಗೆ ಅಥವಾ ಯಾರಿಗಾದರೂ ಈ ಸಂದರ್ಭಗಳಲ್ಲಿ ಇದು ಹೀಗೇಕೆ, ನೀನು ಈ ರೀತಿ ಯಾಕೆ ಮಾಡಿದೆ ಅಂತ ಏನಾದರೂ ಬೈಯುವುದೋ ಮುದಲಿಸುವುದೋ ಇದ್ದರೆ ಸತ್ಯಭಾಮೆ ಮಾಡುವುದನ್ನು ನಾವು ನೋಡ್ತೇವೆ. ಆದರೆ ಈ ಪ್ರಸಂಗದಲ್ಲಿ ರುಕ್ಮಿಣಿ ನಿನ್ನ ಓಲೆ ಭಾಗ್ಯದ ಬಗ್ಗೆ ಹೇಳ್ತಾ ಇದ್ದಿ, ಇಲ್ಲಿ ನಮ್ಮ 16,000 ನಿನಗೆ ಗೊತ್ತಾಗಲಿಲ್ವೋ, ಇಷ್ಟೆಲ್ಲ ಜನರ ಓಲೆ ಭಾಗ್ಯ ಹೋದರೂ ಚಿಂತೆ ಇಲ್ಲ, ನಿನ್ನ ಓಲೆ ಭಾಗ್ಯ ಉಳಿಯಬೇಕು ಅಂದರೆ ಎಷ್ಟು ಸ್ವಾರ್ಥಿಯಾಗಿದೆಯಾ ನೀನು ಅಂತ ಹೇಳುವುದನ್ನು ನೋಡ್ತೇವೆ. ಅಂದರೆ ರುಕ್ಮಿಣಿ ಹೇಳಿದರೆ ಸುಭದ್ರೆಗೆ ಹೆಚ್ಚು ನಾಟ್ತದೆ, ಆ ಕಾರಣದಿಂದ ರುಕ್ಮಿಣಿಯಲ್ಲಿ ಹೇಳಿಸಿರಬಹುದು ಅಂತ. ಆದರೆ ಇದು ಕೂಡ ಎಲ್ಲಿಯೂ ಕೃಷ್ಣ ಹೇಳಿದ್ದಾನೆ ಅಂತ ಕಾಣುವುದಿಲ್ಲ. ರುಕ್ಮಿಣಿ ಹೀಗೆ ಮಾಡ್ತಾಳೆ. ಆಗ ಕೃಷ್ಣನೇ ಸುಭದ್ರೆಯನ್ನು ಸಂತೈಸಿ, ಸುಭದ್ರೆ ನೀನು ಚಿಂತಿಸಬೇಡ, ನೀನು ಹೋಗಿ ಅವಳನ್ನು ಕರೆದುಕೊಂಡು ಬಾ, ಮುಂದಿನದ್ದೆಲ್ಲ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ಸೊ ಅದೇ ರೀತಿ ಮುಂದುವರಿತದೆ. ಮುಂದುವರೆದ ಮೇಲೆ ಅವಳು ಹೋಗ್ತಾಳೆ. ಹೋದಾಗ ಅರ್ಜುನಲ್ಲಿ ಕೇಳ್ತಾಳೆ. ಅರ್ಜುನನು ಕೂಡ ಭಾಳ ವ್ಯಥೆಯಲ್ಲಿಯೇ ಇರ್ತಾನೆ. ಆದರೂ ಒಬ್ಬ ಕ್ಷತ್ರಿಯ ರಾಜಕುಮಾರನಾಗಿ ಕೊಟ್ಟ ಮಾತನ್ನು ಉಳಿಸಿಕೊಳ್ಬೇಕು. ಕೊಟ್ಟ ಮಾತು ತನ್ನ ಜೀವ ಬಿಟ್ಟಾದರೂ ಉಳಿಸಿಕೊಳ್ಳುವುದು ಕ್ಷತ್ರಿಯರಿಗೆ ಭೂಷಣ ಎಂಬ ಹಾಗೆ ಮಾತಿದೆ. ಸೊ ಅದಕ್ಕಾಗಿ ಅವನು ಬಹಳ ದುಃಖದಲ್ಲೇ ಇದ್ದರೂ ಕೂಡ ಕೃಷ್ಣನಿಗೆ ಎದುರಾಗಿ ನಾನು ಯುದ್ಧ ಮಾಡಬೇಕಾದಂಥ ಪ್ರಸಂಗ ಎದುರಾಗ್ತದೆ ಅಂತ ಗೊತ್ತಾದರೂ ಕೂಡ ಗಯನನ್ನು ಬಿಟ್ಟು ಕೊಡುವಂಥ ಸಂದರ್ಭ ಇದಲ್ಲ ಅಂತ ಹೇಳ್ತಾನೆ. ಜೊತೆಗೆ ಅವನ ಮಗ ಅಭಿಮನ್ಯು ಬಂದಿರ್ತಾನೆ, ಅವನಲ್ಲಿಯೂ ವಿಚಾರಿಸ್ತಾನೆ. ಮೊದಲೇ ಅವನನ್ನು ಜೊತೆಗೆ ಕರೆದುಕೊಂಡು ಬಂದಿದ್ದಾಳೆ, ಅವನಲ್ಲಿಯೂ ಕೇಳ್ತಾನೆ, ಮಗನೇ ಏನು ಮಾಡಬೇಕು ಅಂತ. ಸುಭದ್ರೆ ಏನೇ ಅವನಿಗೆ ಹೇಳಿದರೂ ಕೂಡ ಅದು ಅವನಿಗೆ ಪಥ್ಯವಾಗೋದಿಲ್ಲ. ಅಪ್ಪ ನೀನು ಮಾಡೋದು ಸರಿ ಇದೆ, ಯಾವುದೇ ಪರಿಸ್ಥಿತಿಯಲ್ಲೂ ಬಿಟ್ಟುಕೊಡಬೇಡ ಅಂತಲೇ ಹೇಳಿದ ಅಂತ ಬರ್ತದೆ. ಮುಂದೆ
ಅವನು ಇಂತಹ ಪ್ರಸಂಗ ಬಂದೋಯ್ತಲ್ಲ ಏನು ಮಾಡೋದು ಅಂತ ಹೇಗೆ ಎದುರಿಸಬೇಕು, ಏನು ಮಾಡಬೇಕು ಚಿಂತೆಯಲ್ಲಿರುವಾಗ ಧರ್ಮರಾಯ, ಭೀಮ ಅವರೆಲ್ಲ ಅವನಿಗೆ ಧೈರ್ಯ ಕೊಡ್ತಾರೆ. ನೀನೊಬ್ಬ ಕ್ಷತ್ರಿಯನಾಗಿ ನಿನ್ನ ಕ್ಷಾತ್ರ ಧರ್ಮವನ್ನು ಪಾಲಿಸಬೇಕಾದದ್ದು ಸೂಕ್ತವ. ಆದ್ದರಿಂದ ನೀನು ಕೃಷ್ಣ ಎದುರಿಗಿದ್ದಾನೆ ಎಂಬ ಒಂದೇ ಕಾರಣದಿಂದ ಅವನನ್ನು ಬಿಟ್ಟುಕೊಟ್ಟೆ ಅಂತಾದರೆ ನಿಜವಾಗಿ ಕೃಷ್ಣನಿಗೂ ಇದು ಸಮ್ಮತವಾಗಲಿಕ್ಕಿಲ್ಲ. ಈಗ ನಿನ್ನ ಎದುರಾಳಿಯಾಗಿ ವಿರೋಧಿಯಾಗಿ ನಿನಗೆ ಕಾಣಬಹುದು, ಆದರೂ ಕೂಡ ಕೃಷ್ಣನಾದರೂ ಮೆಚ್ಚಿಯಾನೋ ನಿನ್ನನ್ನು ಅಂತ ಅವನನ್ನು ಹುರಿದುಂಬಿಸ್ತಾರೆ. ಆದದ್ದಾಗಲಿ ಯುದ್ಧದಲ್ಲಿ ಪ್ರಾಣ ಹೋದರೂ ಚಿಂತೆಯಲ್ಲ, ಕೃಷ್ಣನೆಲ್ಲೋ ಎದುರು ಬರೋದು. ಕೃಷ್ಣನಾದರೂ ಕೂಡ ಕ್ಷಾತ್ರ ಧರ್ಮದಲ್ಲಿ ನಿಂತು ಹೋರಾಡಿದ ಅರ್ಜುನ ಎಂಬುದು ಉಳಿಲಿ, ಜೀವ ಮುಖ್ಯ ಅಲ್ಲ, ನಾವು ನಂಬಿದ ಧರ್ಮ ಮುಖ್ಯ ಎಂಬ ಹಾಗೆ ಅವರೆಲ್ಲ ಅವನನ್ನು ಹುರಿದುಂಬಿಸ್ತಾರೆ. ಇದಾದ ಮೇಲೆ ದ್ರೌಪದಿ, ಸುಭದ್ರೆ ಎಲ್ಲರೂ ಅಲ್ಲಿ ಸೇರ್ತಾರೆ. ಆ ನಂತರದಲ್ಲಿ ಸುಭದ್ರೆ ತನ್ನ ಪಾಡಿಗೆ ತಾನು ಹಿಂದಕ್ಕೆ ಬರಬೇಕಾದಂಥ ಪ್ರಸಂಗ ಉಂಟಾಗ್ತದೆ. ಕೊನೆಗೆ ಬಂದು ಕೃಷ್ಣನಲ್ಲಿ ಈ ವಿಚಾರ ಹೇಳ್ತಾಳೆ, ಮತ್ತೆ ಗೋಗರೀತಾಳೆ. ಅವನು ನೀನು ಚಿಂತೆ ಮಾಡಬೇಡ, ನಾನು ಈ ವಿಚಾರವನ್ನು ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ. ಆ ನಂತರದಲ್ಲಿಯೂ ಕೂಡ ಅಂದರೆ ಅರ್ಜುನನ ದೃಢತೆಯನ್ನು ನೋಡ್ತಾ ಇದ್ದಾನೆ ಎನ್ನುವುದು ನಮಗೆ ಕಾಣ್ತದೆ. ಅವನ ಸಾರಥಿಯಾದಂತಹ ದಾರುಕ, ಅವನೊಬ್ಬ ಅಧಿಕ ಪ್ರಸಂಗಿ ಅಂತ ಪ್ರಸಿದ್ಧನಾದವ, ಅವನನ್ನು ಕಳಿಸ್ತಾನೆ. ಅವನು ಹೋಗ್ತಾನೆ, ಹೋಗಿ ದೊಡ್ಡ ದೊಡ್ಡ ಮಾತಾಡ್ತಾನೆ. ಆಮೇಲೆ ಪಾಂಡವರಿಂದ ಅವನು ಅಪಮಾನ ಹೊಂದಿ ಹಿಂದಕ್ಕೆ ಬರ್ತಾನೆ. ಎಲ್ಲಿ ಕೃಷ್ಣ ಮತ್ತೊಂದು ಪ್ರಯತ್ನ ಆಗಲಿ ಅನ್ನೋದು ಅವನು ಕೃಷ್ಣನ ವಿಚಾರ. ಜೊತೆಗೆ ಈ ದಾರುಕ ತನ್ನನ್ನು ತಾನು ಅರಿಯಲಿ ಎಂಬುದು ಅವನ ಈ ಎರಡನೆಯ ರಾಯಭಾರದ ಉದ್ದೇಶ ಅಂತ ನಮ್ಗೆ ಕಂಡು ಬರ್ತದೆ. ಸೊ ಇಷ್ಟಾದರೂ ಕೂಡ ಅರ್ಜುನ ಬಿಟ್ಟುಕೊಡಲಿಕ್ಕೆ ಸಿದ್ಧ ಆಗುವುದಿಲ್ಲ. ಏನು ಬಂದದ್ದು ಬರಲಿ ಅಂತ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಅವನ ಜೊತೆಗೆ ಅವನ ಮಾವ ದೃಪದ, ಅವರ ಕಡೆಯವರೆಲ್ಲ ಸೇರಿಕೊಳ್ತಾರೆ. ಹಾಗೆ ನಾರದರು ಈ ಮಧ್ಯೆ ಏನು ಮಾಡ್ತಾರೆ, ಹಸ್ತಿನಾವತಿಗೆ ಹೋಗ್ತಾರೆ. ನೀವೆಲ್ಲ ವಿರೋಧಿಗಳು ಅಂತ ಕಾಣುವವರಿಗೆ ಕಂಡರೂ ಕೂಡ ಒಟ್ಟಾರೆ ನೀವು 105 ಜನ ಒಂದೇ ಆಗಿರಬೇಕು. ಯಾಕಂದರೆ ಈಗ ಕೃಷ್ಣನೇ ಅವರಿಗೆ ಎದುರಾಗಿ ನಿಂತಿದ್ದಾನೆ. ಆಗ ನೀವು ನಿಮ್ಮ ಮನೆತನದವರನ್ನು ಬಿಟ್ಟುಕೊಳ್ಳೋದು ಸರಿಯಲ್ಲ. ಹಾಗಾಗಿ ನೀವು ಹೋಗಿ ಅಂತ ಹೇಳ್ತಾನೆ. ಆದ್ದರಿಂದ ಸುಯೋಧನಾದಿಗಳು, ಭೀಷ್ಮದ್ರೋಣಾದಿಗಳು ಎಲ್ಲರೂ ಬಂದು ಪಾಂಡವರ ಕಡೆಯಿಂದ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಇತ್ತ ದ್ವಾರಕೆಯಿಂದ ಬಲರಾಮಕೃಷ್ಣರು ತಮ್ಮ ಸೇನೆಯನ್ನು ಕೂಡಿಕೊಂಡು ಯುದ್ಧಕ್ಕೆ ಹೊರಡುವಾಗ ಅವರಿಗೆ ಒಂದು ತೊಂದರೆಯಾಗ್ತದೆ. ತೊಂದರೆ ಏನು ಅಂತಂದರೆ, ಈ ಅಭಿಮನ್ಯು ಮೊದಲೇ ಪಾಂಡವರ ಕಡೆಯಿಂದ ತನ್ನ ಮಾವಂದಿರನ್ನು ಕೂಡ ವಿರೋಧಿಸುವ ಅಷ್ಟರ ಮಟ್ಟಿಗೆ ಸಿದ್ಧನಾಗಿ ಬಿಡ್ತಾನೆ. ಹಾಗಾಗಿ ಅವನಿಗೆ ಗೊತ್ತಾಗದ ಹಾಗೆ ನಾವು ಹೋಗಬೇಕು ಅಂತ ಅವರು ರಾತ್ರಿ ಕಾಲದಲ್ಲಿ ಮಾರಿ ಹಬ್ಬ ಇದೆ, ಮಾರಿಗೆ ಪೂಜೆ ಮಾಡಬೇಕು, ಆದ್ದರಿಂದ ನಾವು ಹೊರಗಡೆ ಹೋಗೋಣ ಎಂಬ ಒಂದು ಕಾರಣವನ್ನು ಒಡ್ಡಿ ಯುದ್ಧಕ್ಕೆ ಹೋಗ್ತಾರೆ. ಮುಂದೆ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ವಿವರವಾಗಿ ಅವರೆಲ್ಲ ಒಬ್ಬೊಬ್ಬರನ್ನ ಎದುರಿಸ್ತಾರೆ. ಯುದ್ಧ ನಡೀತದೆ. ಹೀಗೆಲ್ಲಾಗಿ ಕೊನೆಗೆ ಕೃಷ್ಣಾರ್ಜುನರ ಯುದ್ಧ ನಡೀತದೆ. ಆ ಯುದ್ಧದಲ್ಲಿ ಕಾಡಾಕಾಡಿ ಹೋರಾಡ್ತಾರೆ, ಯಾವುದು ತೀರ್ಮಾನ ಆಗೋದಿಲ್ಲ. ಕೊನೆಗೆ ಯುದ್ಧ ಮುಗೀತು, ಇನ್ನೇನಿದೆ. ಸೊ ಆದರೆ ಕೃಷ್ಣನ ಹತ್ರ ಗಯನನ್ನು ಕೊಲ್ಲುವಂಥ ಏನು ಪ್ರತಿಜ್ಞೆ ಮಾಡಿದ ಅದನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಎಂಬ ಹಾಗೆ ಅರ್ಜುನ ಮೂದಲಿಸ್ತಾನೆ. ಏನಾಯಿತು ನೋಡಿ ಜೀವ ಅಂತ. ಆಗ ನೀವು ಅವನ ಮಾತಿನ ಪ್ರಕಾರ ಬೆಂಕಿಗೆ ಹಾರಬೇಕು, ನೀನು ಬೆಂಕಿಗೆ ಹಾರುವುದಷ್ಟೇ ಉಳೀತು ಭಾವ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ಅಂಥದ್ದು ನಾನೇನು ಮಾಡಿದ್ದೇನಪ್ಪ, ನಾನು ನನ್ನ ಮಾತನ್ನು ಪೂರೈಸಿದ್ದೇನೆ ಅಂತ ತಿರುಗಿ ಅವನು ಮಾತಾಡ್ತಾನೆ ಕೃಷ್ಣ. ಇದನ್ನು ಕೇಳಿದ ಮೇಲೆ ಅವನಿಗೆ ಇಲ್ಲೇನೋ ನಡೆದಿದೆ ಅಂತ
ತನ್ನ ಬತ್ತಳಿಕೆಯೊಳಗೆ ಗಯನನ್ನು ಬಚ್ಚಿಟ್ಟು ಯುದ್ಧ ಮಾಡಿರ್ತಾನೆ ಪಾರ್ಥ. ಆಗ ಬತ್ತಳಿಕೆಯಲ್ಲಿ ನೋಡ್ತಾನೆ ಗಯ ಸತ್ತಿರ್ತಾನೆ. ಇದನ್ನು ಕಂಡಾಗ ಅವನಿಗೆ ರೋಷಾವೇಶದಿಂದ ನಾನು ಕೃಷ್ಣನನ್ನು ಕೊಲ್ತೇನೆ, ನಾನು ನನ್ನನ್ನು ಕೊಂದುಕೊಳ್ತೇನೆ, ಈ ಜೀವನವೇ ಬೇಡ, ನನಗೆ ಜೀವವೂ ಬೇಡ ಅಂತ ಹೇಳಿ ಅವನು ಬಹಳ ಉಗ್ರನಾಗ್ತಾನೆ. ಈ ಸಂದರ್ಭಕ್ಕೆ ಸರಿಯಾಗಿ ಪರಮೇಶ್ವರ, ಪಾರ್ವತಿ ಪರಮೇಶ್ವರರು ಎಲ್ಲ ದೇವತೆಗಳೊಂದಿಗೆ ಅಲ್ಲಿ ಬರ್ತಾರೆ. ಬಂದು ಅವ್ರನ್ನ ಸಮಾಧಾನ ಪಡಿಸ್ತಾರೆ. ಇದೆಲ್ಲ ಸುಖಾಂತ ಆಗಬೇಕು ಅಂತ ಹೇಳಿ ಗಯನನ್ನು ಕೂಡ ಪರಮೇಶ್ವರ ಬದುಕಿಸ್ತಾನೆ. ಅಲ್ಲಿಗೆ ಸುಖಾಂತ್ಯ ಆಯಿತು. ಒಟ್ಟು ಈ ಕಥೆಯನ್ನು ಹೆಣೆದಿದ್ದು ಶ್ರೀಕೃಷ್ಣ ಯಾಕೆ ಮಾಡಿದ್ದಾನೆ ಅಂತಂದರೆ, ಇದಾದ ನಂತರದಲ್ಲಿ ಮಹಾಭಾರತ ಯುದ್ಧ ನಡೀತದೆ ಎಂಬ ಕಾರಣಕ್ಕೆ ಈ ಪಾರ್ಥ ಅಥವಾ ಪಾಂಡವರು ಏನೋ ಅವರಲ್ಲಿ ಪರಾಕ್ರಮ ಇದೆ, ಅಷ್ಟೇ ಸಾಲುವುದಿಲ್ಲ. ಎದುರಿಗಿದ್ದವನು ಕೃಷ್ಣ, ತಂಗಿಯ ಗಂಡನಲ್ವ ಕೃಷ್ಣನಿಗೆ ಈ ಅರ್ಜುನ ಸುಭದ್ರೆಯ ಗಂಡ. ಹಾಗಾಗಿ ಎಲ್ಲಿಯಾದರೂ ತಮ್ಮ ಭಾವ ಇವ ಎಂಬ ಮಮಕಾರಕ್ಕೊಳಗಾಗ್ತಾನೋ, ಅಲ್ಲ ನಾನು ನಂಬಿದ ಧರ್ಮವೇ ಶ್ರೇಷ್ಠ ಎಂದು ತಿಳಿದು ಯುದ್ಧ ಮಾಡ್ತಾನೋ ಎಂಬುದು ಕೂಡ ಇದರಲ್ಲಿ ಒಂದು ಕೃಷ್ಣನಿಗೆ ಸಾಧಿಸಬೇಕಾದಂಥ ವಿಷಯ. ಹಾಗಾಗಿ ಅವರನ್ನು ಯುದ್ಧಕ್ಕೆ ಅಣಿಗೊಳಿಸುವ ಒಂದು ಸಿದ್ಧತೆ ಅಂತ ಕೂಡ ಇದನ್ನು ನೋಡಬೇಕಾಗ್ತದೆ. ಹೀಗೆ ಈ ಕಥೆಯಲ್ಲಿ ಒಟ್ಟಾರೆಯಾಗಿ ಪಾಂಡವರ ಪರಾಕ್ರಮ, ಅವರು ಮಾನಸಿಕವಾಗಿ ದೃಢವಾಗಿದ್ದಾರೆ ಎಂಬುದು ಇವನ್ನ ಎಲ್ಲ ಕೃಷ್ಣ ಕಂಡುಕೊಳ್ತಾನೆ. ಹಾಗೆ ಮುಂದೆ ಎಲ್ರಿಗೂ ಒಳಿತಾಗಲಿ ಅಂತ ಪಾರ್ವತಿ ಪರಮೇಶ್ವರರು ದೇವತೆಗಳೆಲ್ಲ ಸೇರಿ ಆಶೀರ್ವಾದ ಮಾಡಿ ಹೋಗ್ತಾರೆ ಎಂಬಲ್ಲಿಗೆ ಈ ಕಥಾನಕ ಮುಕ್ತಾಯವಾಗ್ತದೆ. ನಮಸ್ಕಾರ. ತಮಗೆ ಈ ಬಗ್ಗೆ ಇದನ್ನು ಆದಷ್ಟು ಚಿಕ್ಕದಾಗಿ ಮುಗಿಸಲಾಗಿದೆ. ಈ ವಿಚಾರದಲ್ಲಿ ಇನ್ನೂ ಬಹಳಷ್ಟು ಸಂದರ್ಭಗಳು ಇದರಲ್ಲಿ ಇವೆ. ಆ ವಿವರಗಳನ್ನೆಲ್ಲ ಹೇಳಿದರೆ ತುಂಬ ವಿವರ ಹೆಚ್ಚಾಗಿ ಕಥೆ ದೊಡ್ಡದಾಗ್ತದೆ ಎಂಬ ಕಾರಣಕ್ಕೆ ಇಷ್ಟಕ್ಕೆ ಮುಗಿಸಲಾಗಿದೆ. ಇದರ ಬಗ್ಗೆ ಏನಾದರೂ ಯಾರದ್ದಾದರೂ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಅದನ್ನು ಈ ಯೂಟ್ಯೂಬ್ ಚಾನಲ್ದಲ್ಲಿ ಕೇಳಬಹುದು. ಮುಂದಿನ ಸಂದರ್ಭದಲ್ಲಿ ಅದಕ್ಕೆ ವಿವರಗಳನ್ನು ಒದಗಿಸುವ ಪ್ರಯತ್ನ ಮಾಡ್ತೇನೆ. ನಮಸ್ಕಾರ.